ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದೆ ಕಿಚನಿಂದ. ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರು ಕಾಸ್ಕೊಂಡೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿನೀರು ಕಾಸ್ಕೊಂಡು ಕುಡಿತೀನಿ. ಯಾಕಂದರೆ ನನಗಿವಾಗ 9 ಮಂತ್ಸಲ್ಲಿರೋದ್ರಿಂದ ನಮ್ಮ ಅತ್ತೆ ಬಿಸಿನೀರು ಡೈಲಿ ಕುಡಿ ಮಾರ್ನಿಂಗ್ ಮತ್ತು ನೈಟ್ ಅಂತ ಹೇಳಿದರು. ಆದ ಕಾರಣ ನಾನು ಬಿಸಿನೀರನ್ನ ಕಾಸ್ಕೊಂಡು ಡೈಲಿ ಮಾರ್ನಿಂಗ್ ಮತ್ತು ನೈಟ್ ಕುಡಿತೀನಿ. ಇನ್ನು ಹೊಸಲೆ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕೂಡ ಹಚ್ಚಿ ರಂಗೋಲಿ ಹಾಕಿ, ನೆಕ್ಸ್ಟ್ ಇಲ್ಲಿ ಅಂಗಳಕ್ಕೂ ಕೂಡ ರಂಗೋಲಿ ಹಾಕಿ, ಮತ್ತು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೈಟೇ ನೆನೆ ಹಾಕಿಟ್ಟಿರ್ತೀನಿ ಮಾರ್ನಿಂಗ್ ತಿನ್ನೋದಕ್ಕೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡ್ರೈ ಫ್ರೂಟ್ಸ್ ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ಸ್ ತಿಂದು ಇನ್ನು ಸ್ನಾನಕ್ಕೆ ರೆಡಿಯಾಗಿ ಸ್ನಾನಕ್ಕೆ ಹೋಗಿ ಬಂದೆ. ಸ್ನಾನಕ್ಕೆ ಹೋಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಸೂರ್ಯನಿಗೊಂದು ನಮಸ್ಕಾರ ಹಾಕಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಯಲ್ಲೆಲ್ಲ ಪೂಜೆ ಆಯಿತು. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯವ್ರು ಕೇಳಿದೆ, ಆಂಜನೇಯಗೆ ಹೋಗಿ ಬಂದುಬಿಡೋಣ ಬನ್ನಿ ಅಂತಂದು ಹೇಳಿದೆ. ಸರಿ ಆಯಿತು, ಅವರು ಹೋಗಿ ಬರೋಣ ಬಾ ಅಂತಂದೇಳಿ ಆಂಜನೇಯನ ಟೆಂಪಲಿಗೆ ಹೋಗಿದ್ವಿ. ಇಲ್ಲಿ ಕೂಡ ಆಂಜನೇಯಂದೆಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಕೂಡ ಹಾಕಿ, ನಮ್ಮೂರು ಆಂಜನೇಯ ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಮನೆಯಿಂದ ತುಂಬ ಸ್ವಲ್ಪನೇ ದೂರದಲ್ಲಿದೆ. ಇನ್ನು ಮನೆಗೆ ಬಂದುಬಿಟ್ಟು ನಮ್ಮ ಮನೆಯವರಿಗೆ ಡ್ಯೂಟಿಗೆ ಟೈಮ್ ಆಗಿತ್ತು. ಸೊ ಚೌಳೆಕಾಯಿನ ರಾತ್ರಿನೇ ಎಲ್ಲ ಸೋಸಿ ಇಟ್ಕೊಂಡಿದ್ದೆ. ಸೊ ಮಾರ್ನಿಂಗ್ ಎಲ್ಲ ಚೆನ್ನಾಗಿ ತೊಳೆದು ಚೌಳೆಕಾಯಿ ಪಲ್ಯಗೆಲ್ಲ ರೆಡಿ ಮಾಡಿಕೊಂಡು, ಇನ್ನು ಚೌಳೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಬಿಡೋಣ ಅಂತಂದೇಳಿ ಚೌಳೆಕಾಯಿ ಪಲ್ಯ ಎಲ್ಲ ರೆಡಿ, ಚಪಾತಿ ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಬಾಕ್ಸ್ ಕೂಡ ಮಾಡಿ ಕಟ್ಟಿದೆ. ಇನ್ನು ಇಲ್ಲಿ ನಮ್ಮ ಇದನ್ನ ಫ್ಲಿಪ್ಕಾರ್ಟಲ್ಲಿ ಏನೋ ಆರ್ಡರ್ ಹಾಕಿದ್ದ, ಏನು ಹಾಕಿದ್ದಾನೆ ಅಂತ ನೋಡೋಣ ಅಂತ ಹೋದರೆ, ಇಲ್ಲಿ ಮ್ಯಾನ್ ಮ್ಯಾಟರ್ಸ್ ಹೇರ್ ಜಮ್ಸ್ನ ಆರ್ಡರ್ ಹಾಕಿದ್ದ. ಇದು ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದಂತೆ. ಡೈಲಿ ಒಂದೊಂದು ಟಿಫಿನ್ ಆದಮೇಲೆ ಈ ಟ್ಯಾಬ್ಲೆಟ್ಸ್ನ ತೊಗೊಂಡ್ರೆ ಹೇರ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಂದೇಳಿ ಇದನ್ನು ಆರ್ಡರ್ ಹಾಕಿದ್ದ. ನಮ್ಮ ಐದನೇ ಮಗ ಏನು ಮಾಡ್ತಿದ್ದಾನೆ ನೋಡಿ, ಕವರ್ನೇ ಕ್ಯಾಪ್ ಥರ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ. ಇನ್ನು ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ಲಾಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.